ಪಾಸ್ಗೆ ಅರ್ಜಿಯನ್ನು ಸಲ್ಲಿಸುತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ BMTC ಬಸ್ ಪಾಸ್ಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಏನೆಲ್ಲ ಪ್ರಾಬ್ಲಮ್ಗಳು ಬರ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು. ಮೊದಲೇ ಈಗ ತಾನೇ ಫ್ರೀ ಬಸ್ ಪಾಸ್ ಸ್ಟಾರ್ಟ್ ಆಗಿರೋ ಕಾರಣ ಸಾಕಷ್ಟು ಸೇವಾ ಸಿಂಧು ಸರ್ವರ್ ಪ್ರಾಬ್ಲಮ್ ಇದೆ. OTPಗಳು ಹೋಗ್ತಾ ಇಲ್ಲ, OTP ಪ್ರಾಬ್ಲಮ್ ಆಗ್ತಿದೆ. ಲಾಗಿನ್ ಆದರೂ ಕೂಡ ಒಳಗಡೆ ಮತ್ತೊಮ್ಮೆ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ OTPನ ಎಂಟ್ರಿ ಮಾಡಬೇಕಾಗತ್ತೆ, ಅಲ್ಲೂ ಕೂಡ ಸರ್ವರ್ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೋಸ್ಕರ ಒಂದೆರಡು ದಿನ ವೆಯ್ಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಿ. ಹಾಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ಮೊದಲಿಗೆ ಏನು ಬೇಕು ಅನ್ನೋದಾದರೆ ಒಂದು ಅಪ್ಲಿಕೇಶನ್ ಫಾರಮ್ ಬರುತ್ತೆ BMTC ಬಸ್ ಪಾಸ್ಗೆ ಅಂತಲೇ. ಆ ಬಸ್ ಪಾಸ್ ಫಾರಮನ್ನೇ ಫಿಲಪ್ ಮಾಡಿ. ಕೆಲವರು ಏನು ಮಾಡ್ತಿದ್ದಾರೆ, ಕೆಲವೊಂದು KSRTC ಬಸ್ ಫಾರ್ಮ್ನ ಫಿಲಪ್ ಮಾಡಿ ಪ್ರಿನ್ಸಿಪಲಿಂದ ಸಿಗ್ನೇಚರ್ ಸೈನ್ ಮಾಡಿಸಿ ಆಮೇಲೆ ಅಪ್ಲೈ ಮಾಡೋಕೆ ಹೋಗ್ತಿದ್ದೀರಾ, ಅದು ರಿಜೆಕ್ಟ್ ಆಗ್ತಾ ಇದೆ. ಆದ ಕಾರಣ BMTCಗೆ ಸಪ್ರೇಟ್ ಅಪ್ಲಿಕೇಶನ್ ಫಾರಮ್ ಬರುತ್ತೆ. ಮೇಲ್ಗಡೆ ಬೆಂಗಳೂರು ಮೆಟ್ರೋಪಾಲಿಟನ್ ಅಂತ ಇರುತ್ತೆ, ಅದನ್ನು ಮಾಡಿ ಕರ್ನಾಟಕ ರಾಜ್ಯ ರಸ್ತೆ ನಿಗಮ ಅನ್ನೋದನ್ನು ಫಿಲಪ್ ಮಾಡೋಕೆ ಹೋಗಬೇಡಿ. ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಸೇವಾ ಸಿಂಧು ವೆಬ್ಸೈಟನ್ನು ಲಾಗಿನ್ ಮಾಡಬೇಕಾಗತ್ತೆ. ಆಲ್ರೆಡಿ ಮೊಬೈಲ್ ನಂಬರ್ ಹಾಗೂ ಪಾಸ್ವರ್ಡ್ ಮಾಡಿಕೊಂಡು ಲಾಗಿನ್ ಆಗಿರೋರು ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತದನಂತರ ಕೊನೆಯಲ್ಲಿ ವಿಡಿಯೋದಲ್ಲಿ ಸೇವಾ ಸಿಂಧು ವೆಬ್ಸೈಟ್ ಹೇಗೆ ರಿಜಿಸ್ಟರ್ ಆಗಬೇಕು, ಹೊಸದಾಗಿ ಯಾರೆಲ್ಲ ಅರ್ಜಿ ಸಲ್ಲಿಸ್ತಿದ್ದೀರೋ ಅವ್ರಿಗೆ ವಿಡಿಯೋನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದಾದರೆ ಫೀಸ್ ರೆಸಿಪ್ಟ್ ಬೇಕಾಗುತ್ತೆ. 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಫೀಸ್ ರೆಸಿಪ್ಟ್ ಅವಶ್ಯಕತೆ ಇರೋದಿಲ್ಲ. ಹಾಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾತ್ರ ಫೀಸ್ ರೆಸಿಪ್ಟ್ ಅವಶ್ಯಕತೆ ಇರುತ್ತೆ. ಹಾಗೂ ಫೋಟೋ ಬೇಕಾಗುತ್ತೆ. ಹಾಗೆ ಒಂದು ಅಪ್ಲಿಕೇಶನ್ ಫಾರಮ್ BMTC ಅಪ್ಲಿಕೇಶನ್ ಫಾರಮನ್ನು ಫುಲ್ಲು ಫಿಲಪ್ ಮಾಡಿ ಸ್ಟ್ಯಾಟ್ಸ್ ನಂಬರ್ ಹಾಗೂ ಈಗ ಪ್ರೆಸೆಂಟ್ ಅಡ್ರೆಸ್ ಪ್ರತಿಯೊಂದನ್ನು ಎಂಟ್ರಿ ಮಾಡಿ ಕಾಲೇಜು ಪ್ರಿನ್ಸಿಪಲಿಂದ ಸೀಲು ಸೈನ್ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. 200 KB ಕೆಳಗೆ ಇರಬೇಕಾಗುತ್ತೆ. PDF ಅಥವಾ JPG ಫಾರ್ಮೆಟಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು, ಇದು ಸೇವಾ ಸಿಂಧು ವೆಬ್ಸೈಟ್ ಆಗಿರುತ್ತದೆ. ಈ ವೆಬ್ಸೈಟ್ನಲ್ಲಿ ಅರ್ಜಿನ ಸಲ್ಲಿಸಬೇಕು. ಮೊದಲಿಗೆ ಮೊಬೈಲ್ ನಂಬರ್ ಹಾಗೂ OTPನ ತಗೊಂಡು ಅಥವಾ ಪಾಸ್ವರ್ಡ್ ಮುಖಾಂತರನಾರು ಅರ್ಜಿನ ಸಲ್ಲಿಸ್ಬೋದು. ಹಾಗೆ ಕ್ಯಾಪ್ಚರ್ ID ಹಾಕಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ. ಅಕಸ್ಮಾತ್ OTP ಬರಲಿಲ್ಲ ಅಂದರೆ ಫರ್ಗಾಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರನ್ನು ಅಥವಾ ನಿಮ್ಮ ಇಮೇಲ್ ID ಎಂಟ್ರಿ ಮಾಡಿದ್ರೆ ನಿಮಗೊಂದು ಲಿಂಕ್ ಬರುತ್ತೆ, ಅಲ್ಲಿ ನೀವು ಫರ್ಗಾಟ್ ಪಾಸ್ವರ್ಡನ್ನು ಕೂಡ ಮಾಡ್ಕೊಬೋದಾಗಿರ್ತದೆ. ನ್ಯೂ ಯೂಸರ್ ಆದರೆ ನ್ಯೂ ಯೂಸರ್ ರಿಜಿಸ್ಟರ್ ಇಯರ್ ಅಂತ ಇಲ್ಲಿ ಆಪ್ಷನ್ಸ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಹಾಗೆ OTP ಬರುತ್ತೆ. OTP ಬಂದ ನಂತರ ಮತ್ತೊಮ್ಮೆ ಇನ್ನೊಂದು ಸಾರಿ ಮೊಬೈಲ್ ನಂಬರನ್ನು ಕೇಳುತ್ತೆ, ಅಲ್ಲಿ ಪಾಸ್ವರ್ಡ್ ಕ್ರಿಯೇಟ್ ಕೇಳುತ್ತೆ. ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ಮತ್ತೊಮ್ಮೆ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಲಾಗಿನ್ ಆಗ್ಬೋದಾಗಿರ್ತದೆ. ಇಷ್ಟೆಲ್ಲ ಪ್ರೋಸೆಸ್ ಆದಮೇಲೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ವೀವ್ ಆಲ್ ಅವೈಲಬಲ್ ಸರ್ವಿಸ್ ಅಂತ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು, ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ತದನಂತರ ಅಪ್ಲಿಕೇಶನ್ ಫಾರ್ BMTC ಸ್ಟೂಡೆಂಟ್ ಬಸ್ ಪಾಸ್ 2026-27 ಅಂತ 4ನೇ ಆಪ್ಷನ್ ಅಥವಾ 5ನೇ ಆಪ್ಷನಲ್ಲಿ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಹಾಗೆ ನಾನು ಹೇಳಿದ್ನಲ್ಲ ಆ ಫಾರಮು ಪ್ರೊಸೀಡ್ ಟು ಅಪ್ಲೈ ಅಂತಿದೆಯಲ್ಲ, ಅಲ್ಲಿ ಮೇಲ್ಗಡೆ ಡೌನ್ಲೋಡ್ ಇದೆ ನೋಡಿ, ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಫಾರಮ್ ಬರುತ್ತೆ. KSRTCಗೆ ಸಪ್ರೇಟ್ ಫಾರಮ್ ಇರುತ್ತೆ, BMTCಗೆ ಸಪ್ರೇಟ್ ಫಾರಮ್ ಇರುತ್ತೆ. ತದನಂತರ ಈ ರೀತಿಯಾದ ಪೇಜ್ ಲಾಗಿನ್ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕು, ಸಿಟಿಸನ್ ಇಂಡಿಯನ್ ಅಂತ ಕ್ಲಿಕ್ ಮಾಡಿ ಕ್ಯಾಪ್ಚರ್ ID ಹಾಕಿ ಮೂವ್ ಮಾಡಬೇಕಾಗತ್ತೆ. ಆವಾಗ ನಿಮ್ಗೆ ಈ ರೀತಿಯಾದ ಆಧಾರ್ OTP ದೃಢೀಕರಣ, ಆಧಾರ್ OTP ಅಥೆಂಟಿಕೇಶನ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ ಪೇಜ್ಗೆ ಹೋಗುತ್ತೆ. ಇಲ್ಲಿ ನಿಮ್ಮ ಅಂದರೆ ಅಭ್ಯರ್ಥಿಯ ಅಂದರೆ ಸ್ಟೂಡೆಂಟ್ನ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ OTP ಬರುತ್ತೆ. OTP ಬಂದ ನಂತರ OTPನ ಹಾಕಿದ ನಂತರ ಸಕ್ಸಸ್ ಅಂತ ಮೆಸೇಜ್ ಬರುತ್ತೆ. ಸಕ್ಸಸ್ ಅಂತ ಮೆಸೇಜ್ ಬಂದರೆ ಬ್ಯಾಕ್ ಬರಬೇಕಾಗತ್ತೆ. ಬ್ಯಾಕ್ ಬಂದರೆ ಮತ್ತೊಮ್ಮೆ ಇಲ್ಲಿ ಡೇಟಾ ಪಡೆಯಲು ಇಲ್ಲಿ ಕ್ಲಿಕ್ ಮಾಡಿ ಆಪ್ಷನ್ಸ್ ಇದೆ ನೋಡಿ, ಕ್ಲಿಕ್ ಹಿಯರ್ ಟು ಗೆಟ್ ಡಾಟಾ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸ್ಟೂಡೆಂಟ್ ಫೋಟೋ, ನೇಮ್, ಏಜ್ ಪ್ರತಿಯೊಂದು ಕೂಡ ಮೆನ್ಷನ್ ಆಗಿರುತ್ತೆ. ಇಲ್ಲಿ ನೀವೇನೇನು ಟೈಪ್ ಮಾಡಬೇಕು ಅನ್ನೋದಾದರೆ ಮತ್ತೊಮ್ಮೆ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು. ಇಲ್ಲೇ ನಿಮಗೆ ಸಾಕಷ್ಟು ಸರ್ವರ್ ಪ್ರಾಬ್ಲಮ್ ಆಗ್ತಿದೆ, OTP ಹೋಗ್ತಾ ಇಲ್ಲ, OTP ಪ್ರಾಬ್ಲಮ್ ಆಗ್ತಾ ಇದೆ. OTPನ ತಗೊಂಡು ಮತ್ತೆ OTPನ ಎಂಟ್ರಿ ಮಾಡಿ, ಇಲ್ಲ ರೀಸೆಂಡ್ ಮಾಡಿಕೊಂಡು OTPನ ಹಾಕಿ. ಹಾಗೆ ತಂದೆಯ ಹೆಸರು, ತಾಯಿಯ ಹೆಸರು, ಹಾಗೆ ಆಧಾರ್ ಕಾರ್ಡ್ KYC ಆಗಿರೋ ಕಾರಣ ಕಾಯಂ ವಿಳಾಸ ಅಂದರೆ ಆಧಾರ್ ಕಾರ್ಡಲ್ಲಿ ಏನಿದೆಯೋ ಆ ವಿಳಾಸ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ, ಅದನ್ನು ಮತ್ತು ಇಮೇಲ್ ID ಎಂಟ್ರಿ ಮಾಡಿ. ರೇಷನ್ ಕಾರ್ಡ್ ಇರೋರಾದರೆ ರೇಷನ್ ಕಾರ್ಡ್ ಹಾಕಿ, ಕಂಪಲ್ಸರಿ ಹಾಕಲೇಬೇಕು ಅಂತೇನಿಲ್ಲ. ಹಾಗೆ SC ST ಹಾಗೂ ಜನರಲ್ ಅಂತ ಇದೆ. 2A 2B 3A 3B ಅವರೆಲ್ಲ ಜನರಲ್ ಅಂತಲೇ ಸೆಲೆಕ್ಟ್ ಮಾಡಿ, ಪರವಾಗಿಲ್ಲ ನಡೆಯುತ್ತೆ. ಹಾಗೆ SC STಗಳಾದರೆ SC ST ನಿಮ್ಮ ಯಾವ ಆಪ್ಷನ್ ಬರುತ್ತೋ ಅದನ್ನು ಕ್ಲಿಕ್ ಮಾಡಿ, ತಮ್ಮ RD ನಂಬರನ್ನು ಮೆನ್ಷನ್ ಮಾಡಿ, ನಿಮ್ಮ ಹೆಸರು, ಮಗುವಿನ ಹೆಸರು, ಅಭ್ಯರ್ಥಿಯ ಹೆಸರು ಹಾಗೂ ಯಾವ ಕ್ಯಾಸ್ಟ್ ಅನ್ನೋ ಮಾಹಿತಿ ತೋರಿಸುತ್ತೆ ಅದನ್ನು ಕನ್ಫರ್ಮ್ ಮಾಡಿಕೊಂಡು ಮುಂದಕ್ಕೆ ಹೋಗಿ. ಇಲ್ಲಿ ತಾತ್ಕಾಲಿಕ ವಿಳಾಸ ಅಂತ ಕೇಳುತ್ತೆ. ಪರ್ಮನೆಂಟ್ ಅಡ್ರೆಸ್ ಏನಿರುತ್ತೋ ಅದೇ ಅಡ್ರೆಸ್ಸು ಕೂಡ ನೀವು ಪರ್ಮನೆಂಟ್ ಆಗಿದ್ದರೆ
ಎಸ್ ಅಂತ ಕ್ಲಿಕ್ ಮಾಡಿ. ಇಲ್ಲ ಅಂದರೆ ಈ ಅಡ್ರೆಸ್ಸನ್ನು ಹೊಸದಾಗಿ ಟೈಪ್ ಮಾಡಿ. ನೀವು ಏನು ಪ್ರೆಸೆಂಟ್ ಅಡ್ರೆಸ್ಸಲ್ಲಿ ಇದ್ದೀರೋ ಆ ಅಡ್ರೆಸ್ಸನ್ನು ಮೆನ್ಷನ್ ಮಾಡಿ. ಯಾಕೆಂದರೆ ಎಲ್ಲಿಂದ ನಿಮಗೆ ಬಸ್ ಪಾಸ್ ಕೊಡ್ತಾರೆ ಅನ್ನೋದಾದರೆ ಪ್ರೆಸೆಂಟ್ ಅಡ್ರೆಸ್ಸಿಂದನೇ ಕೊಡೋದು. ಆದ ಕಾರಣ ಪ್ರೆಸೆಂಟ್ ಅಡ್ರೆಸ್ಸನ್ನು ನೀಟಾಗಿ ಮೆನ್ಷನ್ ಮಾಡಿ. ಅದೇ ವಿಳಾಸವನ್ನು ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲೂ ಕೂಡ ಫಿಲಪ್ ಮಾಡಿ. ನೆಕ್ಸ್ಟು ರಿಜಿಸ್ಟರ್ ನಂಬರ್ ಕೇಳುತ್ತೆ. 1 to 10th ಅವ್ರಿಗಾದರೆ ಸ್ಟ್ಯಾಟ್ಸ್ ನಂಬರನ್ನು ಎಂಟ್ರಿ ಮಾಡಿ. ಇತರೆ ಡಿಗ್ರಿ ಸ್ಟೂಡೆಂಟ್ಸ್ ಆದರೆ UUCMS ನಂಬರನ್ನು ಎಂಟ್ರಿ ಮಾಡ್ಬೋದು, ಅಥವಾ ತಮ್ಮ ರಿಜಿಸ್ಟರ್ ನಂಬರ್ ಯಾವುದೇ ಇದ್ರೂ ಕೂಡ ಎಂಟ್ರಿ ಮಾಡ್ಬೋದಾಗಿರ್ತದೆ. ರಿಜಿಸ್ಟರ್ ನಂಬರ್ ಅದಕ್ಕಿಂತ ಮುಂಚಿತವಾಗಿ ನೆಕ್ಸ್ಟ್ ಆಪ್ಷನಲ್ಲಿ ನೀವು ಇದು ತಾತ್ಕಾಲಿಕ ವಿಳಾಸವನ್ನು ಹಾಕಿದ ನಂತರ ನೀವು ಯಾವ ಕೋರ್ಸನ್ನು ತೊಗೊಂಡಿದ್ದೀರಾ ಅನ್ನೋ ಕೇಳುತ್ತೆ. PUC, SLC, ಡಿಗ್ರಿ, ಹಾಗೆ CBSE, ICC ಯಾವ ಕೋರ್ಸನ್ನು ತೊಗೊಂಡಿರಾ ಅನ್ನೋದ್ರ ಬಗ್ಗೆ ಕೇಳುತ್ತೆ. ಅಲ್ಲಿ ಎಕ್ಸಾಂಪಲ್ ಈಗ ಸದ್ಯಕ್ಕೆ SLC PUC ಅವ್ರಿಗೂ ಸ್ಟಾರ್ಟ್ ಆಗಿದೆ. ನೆಕ್ಸ್ಟು ಡಿಗ್ರಿ, BE, ಪ್ಯಾರಾಮೆಡಿಕಲ್, ನರ್ಸಿಂಗ್ ಎಲ್ಲರಿಗೂ ಕೂಡ ಡಿಪ್ಲೊಮಾದವ್ರಿಗೂ ಕೂಡ ಸ್ಟಾರ್ಟ್ ಆಗುತ್ತೆ. ಅವರು ಕೂಡ ಸೇಮ್ ಪ್ರೋಸೆಸ್ಸನ್ನು ಫಾಲೋ ಮಾಡಿದ್ರೆ ಸಾಕು. ಇದೇ ಸ್ಟೆಪ್ಸ್ ಕಂಟಿನ್ಯೂ ಆಗುತ್ತೆ. ಅಲ್ಲಿ ನೀವು ಯಾವ ಕೋರ್ಸನ್ನು ತೊಗೊಂಡಿದ್ದೀರೋ ಅದನ್ನು ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ತಕ್ಷಣ ರಿಜಿಸ್ಟರ್ ನಂಬರ್, ಇನ್ಸ್ಟಿಟ್ಯೂಟ್, ಕೋರ್ಸ್ ಹಾಗೂ ಇನ್ಸ್ಟಿಟ್ಯೂಟ್ ಅಡ್ರೆಸ್ ಕೇಳುತ್ತೆ. ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿ. ಹಾಗೆ ತಮ್ಮ ಹೆಸರನ್ನು ಆಧಾರ್ ಕಾರ್ಡಲ್ಲಿ ಹೇಗಿದೆಯೋ ಅದೇ ರೀತಿಯಾಗಿ ಯಥಾವತ್ತಾಗಿ ನೇಮನ್ನು ಟೈಪ್ ಮಾಡಿ. ನೆಕ್ಸ್ಟು ಇನ್ಸ್ಟಿಟ್ಯೂಟ್ ನೇಮ್ ಕೇಳುತ್ತೆ. ಎಲ್ಲ ಇನ್ಸ್ಟಿಟ್ಯೂಟ್ ನೇಮ್ ಆಲ್ಮೋಸ್ಟ್ ಎಲ್ಲನೂ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಇನ್ಸ್ಟಿಟ್ಯೂಟ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಇನ್ಸ್ಟಿಟ್ಯೂಟ್ ಅಡ್ರೆಸ್ ಬರುತ್ತೆ, ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಏಕೆಂದರೆ ಒಂದೊಂದು ಕಾಲೇಜು ಒಂದೊಂದು ಸ್ಕೂಲು 2-3 ಕಡೆ ಇರೋದ್ರಿಂದ ಏರಿಯಾ ಡಿಫ್ರೆನ್ಸ್ ಆಗುತ್ತೆ. ಅದಕ್ಕೋಸ್ಕರ ನೀಟಾಗಿ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಕೋರ್ಸು ಫಸ್ಟ್ ಇಯರಾ, ಸೆಕೆಂಡ್ ಇಯರಾ, ಹಾಗೆ 1 to 10th ವರೆಗೂ ಓದ್ತಿರೋರು ಯಾವ ಸ್ಟ್ಯಾಂಡರ್ಡನ್ನು ಓದ್ತಿದ್ದೀರಾ ಅದ್ರ ಬಗ್ಗೆ ಮೆನ್ಷನ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫ್ರಮ್ ಸ್ಟಾಪ್ ಮತ್ತು ಟು ಸ್ಟಾಪ್ ಅಂತ ಕೇಳುತ್ತೆ. ನೀವು ಪ್ರೆಸೆಂಟ್ ಅಡ್ರೆಸ್ ಏನು ಹಾಕಿರ್ತೀರೋ ಅಲ್ಲಿಂದ ಸ್ಟಾರ್ಟ್ ಮಾಡಿ. ಎಲ್ಲಿಗೆ ಅಂದರೆ ಟು ಸ್ಟಾಪಲ್ಲಿ ಲಾಸ್ಟ್ ಸ್ಟಾಪನ್ನು ಮೆನ್ಷನ್ ಮಾಡಿ. ಆವಾಗ ನಿಮಗೆ ಮಧ್ಯದಲ್ಲಿ ವಯಾ ಎಲ್ಲರೂ ಎಕ್ಸ್ಚೇಂಜ್ ಮಾಡ್ತಿದ್ರೆ ವಯಾ 1 ಅಥವಾ ವಯಾ 2 ಅಲ್ಲಿ ಸೆಲೆಕ್ಟ್ ಮಾಡೋಕ್ಕೆ ಆಪ್ಷನ್ಸ್ ಆಗುತ್ತೆ. ಅದರ ಕೆಳಗಡೆ ದಿನಾಂಕ, ಪಾಸ್, ಮಾನ್ಯತೆ ಕೆಲವು ವಿದ್ಯಾರ್ಥಿಗಳಿಗೆ ಅಂದರೆ ITI ವಿದ್ಯಾರ್ಥಿಗಳು ಹೊರತುಪಡಿಸಿ ಇನ್ನೆಲ್ಲ ವಿದ್ಯಾರ್ಥಿಗಳಿಗೂ 10 ತಿಂಗಳ ಪಾಸನ್ನು ಕೊಡಲಾಗುತ್ತೆ. ITI ವಿದ್ಯಾರ್ಥಿಗಳಿಗೆ ಮಾತ್ರ 12 ತಿಂಗಳ ಪಾಸನ್ನು ಕೊಡಲಾಗುತ್ತೆ. ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಈ ಹಿಂದೆ ಫೀಸ್ ಒಂದೊಂದು ಕ್ಯಾಟಗರಿಗೆ ಒಂದೊಂದು ಫೀಸ್ ತೋರಿಸ್ತಿತ್ತು. ಈಗ ಫ್ರೀ ಇರೋದ್ರಿಂದ ಅಮೌಂಟ್ ಟು ಬಿ ಪೇಯ್ಡ್ ಅನ್ನೋದು ಜಾಗದಲ್ಲಿ ಪಾವತಿಸಬೇಕಾದ ಮೊತ್ತದ ಜಾಗದಲ್ಲಿ 0 ತೋರಿಸುತ್ತೆ. ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಹಾಗೆ ಫ್ರಮ್ ಸ್ಟಾಪ್ ಟು ಸ್ಟಾಪು ಮತ್ತು ವಯವನ್ನು ನೀಟಾಗಿ ಮೆನ್ಷನ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಮಾಡಾದ ಮೇಲೆ ನಿಮಗೆ ಚೆಕ್ ಬಾಕ್ಸ್ ಬರುತ್ತೆ. ಚೆಕ್ ಬಾಕ್ಸ್ ಕೆಳಗಡೆ ಕ್ಯಾಪ್ಚರ್ ಐಡಿ ಬರುತ್ತೆ. ಕ್ಯಾಪ್ಚರ್ ಐಡಿನ ಹಾಕಿ ಅವಾಗ ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ, ಅಥವಾ ಡ್ರಾಫ್ಟ್ ಆಗಿ ಕೂಡ ಸೇವ್ ಮಾಡ್ಕೊಬೋದು, ಇಲ್ಲ ನೆಕ್ಸ್ಟ್ ಆದರೂ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಪ್ರಿವ್ಯೂ ತೋರಿಸುತ್ತೆ. ನೀವು ಇಷ್ಟೊತ್ತರೆಗೂ ಏನೆಲ್ಲ ಡೀಟೇಲ್ಸನ್ನು ಮೆನ್ಷನ್ ಮಾಡಿದ್ರೋ ಆ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಅದನ್ನು ಒಂದೊಂದು ಸಾರಿ ವೆರಿಫೈ ಮಾಡಿಕೊಂಡು ನೆಕ್ಸ್ಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ನಾನು ಹೇಳಿದಾಗೆ ಅಪ್ಲಿಕೇಶನ್ ಫಾರಮ್ ಕೇಳುತ್ತೆ. JPG ಫಾರ್ಮ್ಯಾಟ್ ಅಥವಾ PDF ಅಲ್ಲಿ 200 KB ಕಮ್ಮಿ ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡನ್ನು ಮಾಡಿ. ಮೊಬೈಲಲ್ಲೂ ಕೂಡ ಅರ್ಜಿನ ಸಲ್ಲಿಸ್ಬೋದಾಗಿರ್ತದೆ. ಹಾಗೆ ಫೀಸ್ ರೆಸಿಪ್ಟನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ. ಫೋಟೋ ನೀವು ಅಪ್ಲಿಕೇಶನ್ ಫಾರಮಲ್ಲಿ ಹಾಕಿರ್ತಿಲ್ಲ ಅದೇ ಫೋಟೋನು ಕೂಡ ಸ್ಕ್ಯಾನ್ ಮಾಡಿ. ಅದನ್ನೇ ಬೇಕಾದ್ರೆ ಕ್ರಾಪ್ ಮಾಡಿ ಅಪ್ಲಿಕೇಶನಲ್ಲಿ ಹಾಕ್ಬೋದು, ಇಲ್ಲ ಹೊಸ ಸ್ಕ್ಯಾನ್ ಮಾಡಿಕೊಂಡು ಫೋಟೋನ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೊಂದು ಅಕ್ನಾಲೇಜ್ಮೆಂಟ್ ಬರುತ್ತೆ. ಅಕ್ನಾಲೇಜ್ಮೆಂಟನ್ನು ಪ್ರಿಂಟ್ಔಟ್ ತೊಗೊಂಡು 1 ಅಥವಾ 2 ದಿನಗಳ ನಂತರ ತಮ್ಮ ಹತ್ತಿರದ BMTC ಬಸ್ ಸ್ಟಾಪ್ ಅಥವಾ ಬೆಂಗಳೂರನ್ನು ಹೋಗಿ ಫೀಸನ್ನು ಏನು ಕಟ್ಟೋಗಿರಲ್ಲ, ಫ್ರೀ ಇರೋದ ಕಾರಣ ಆದರೆ ಕ್ಯಾಂಡಿಡೇಟೇ ಹೋಗಬೇಕಾಗತ್ತೆ. ಯಾಕೆಂದರೆ ಲೈವ್ ಕ್ಯಾಪ್ಚರ್ ಫೋಟೋ ತೊಗೊಂಡು ನಿಮಗೆ ಸ್ಮಾರ್ಟ್ ಕಾರ್ಡ್ ಕೊಡೋದ್ರಿಂದ, ಫೋಟೋ ತೊಗೊಳೋದ್ರಿಂದ ಅಭ್ಯರ್ಥಿಯೇ ಹೋಗಬೇಕಾಗತ್ತೆ. ಹಾಗೆ ಅಭ್ಯರ್ಥಿ ಹೋಗೋ ಜೊತೆಗೆ ಅಪ್ಲಿಕೇಶನ್ ಫಾರಮ್, ಅಕ್ನಾಲೇಜ್ಮೆಂಟ್ ಹಾಗೆ ಫೀಸ್ ರಿಸಿಪ್ಟ್, ಒಂದು ಫೋಟೋನ ತೊಗೊಂಡೋಗೋದು ಮರಿಬೇಡಿ. ಇಷ್ಟೆಲ್ಲ ತೊಗೊಂಡೋಗಿ ನಿಮ್ಮ ಫ್ರೀ ಬಸ್ ಪಾಸನ್ನು ಪಡಿಬೋದಾಗುತ್ತೆ. ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ನೆಕ್ಸ್ಟು ಯಾರೆಲ್ಲ ಸೇವಾ ಸಿಂಧು ವೆಬ್ಸೈಟನ್ನು ರಿಜಿಸ್ಟರ್ ಮಾಡಿಲ್ಲ ಅವ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೇಗೆ ರಿಜಿಸ್ಟರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗೆ ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೂ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದರೆ ತಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ಅರ್ಜಿ ಸಲ್ಲಿಸ್ತಿರ್ತಾರೋ ಅವ್ರಿಗೆ. ನಿಮಗೆ ಇಲ್ಲಿ ಯಾರೆಲ್ಲ ಸೇವಾ ಸಿಂಧು ರಿಜಿಸ್ಟ್ರೇಷನ್ ಮಾಡೋಕ್ಕೆ ಬರ್ತಿಲ್ವೋ ಅವ್ರಿಗೆ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ನ್ಯೂ ಯೂಸರ್ ಅಥವಾ ರಿಜಿಸ್ಟ್ರೇಷನ್ ಇಯರ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮೊದಲಿಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಕ್ಯಾಪ್ಚರ್ ID ಕೇಳುತ್ತೆ, ಅಷ್ಟನ್ನು ಹಾಕಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. OTP ಬರುತ್ತೆ, OTPನ ಮೆನ್ಷನ್ ಮಾಡಿ, ಕಂಟಿನ್ಯೂ ಮಾಡಿ. ಇಲ್ಲಿ ಕೆಲವೊಂದು ಆಪ್ಷನ್ಸ್ ಕೇಳುತ್ತೆ. ಮೇಲ್ಗಡೆ ಇಶ್ಯೂಡ್ ಡಾಕ್ಯುಮೆಂಟ್ಸ್ ಅಂತ ಇದೆ ನೋಡಿ, ಅಲ್ಲಿ ಆಧಾರ್ ಕಾರ್ಡ್ ಪಕ್ಕದಲ್ಲಿ ಚೆಕ್ ಬಾಕ್ಸ್ ಇದೆ ನೋಡಿ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅಲೋ ಅಂತಿದೆ, ಅಲೋನ ಕ್ಲಿಕ್ ಮಾಡಿ.
ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ತಮ್ಮ ಮೇಲ್ ಐ ಡಿ ಹಾಕಿದ್ರೆ ಹಾಕ್ಬೋದು, ಕಂಪಲ್ಸರಿ ಏನಿಲ್ಲ, ಹಾಕಿದ್ರೆ ಒಳ್ಳೇದು. ನೆಕ್ಸ್ಟ್ ಏನಾದ್ರು ಫರ್ಗಾಟ್ ಪಾಸ್ವರ್ಡ್ ಮಾಡ್ತೋದ್ರೆ ಇಮೇಲ್ ಐ ಡಿಗೂ ಲಿಂಕ್ ಬರುತ್ತೆ, ಅದರಿಂದ ಉಪಯುಕ್ತ ಆಗುತ್ತೆ. ಇಮೇಲ್ ಐ ಡಿ ಹಾಗೂ ಮೊಬೈಲ್ ನಂಬರನ್ನು ಹಾಕಿ ಪಾಸ್ವರ್ಡನ್ನು ಎಂಟ್ರಿ ಮಾಡ್ಕೊಳ್ಳಿ. ಪಾಸ್ವರ್ಡ್ ಐಡಿಗೆ ಆಪ್ಷನ್ ಇಲ್ಲಿದೆ ನೋಡಿ, ಎಕ್ಸಾಂಪಲ್ಸ್ ಇದೆ. ಇದೇ ರೀತಿಯಾದ ಆಪ್ಷನ್ಸನ್ನು ನೀವು ಮಾಡ್ಕೊಬೋದು. ಯಾವುದನ್ನ ನಂಬರನ್ನು ಚೇಂಜ್ ಮಾಡಿಸ್ಕೊಬೋದು. ಎಕ್ಸಾಂಪಲ್ ACapitalAdmin@357 ಅಂತ ಇದೆ, ಆ ರೀತಿಯಾದ ಮಾಡ್ಬೋದು. ಹಾಗೆ ಅಷ್ಟೆಲ್ಲ ಮಾಡಾದ್ಮೇಲೆ ಕ್ಯಾಪ್ಚರ್ ಐ ಡಿನ ಹಾಕಿ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿದ್ರೆ ಮೊಬೈಲ್ ನಂಬರ್ ಮತ್ತೊಮ್ಮೆ ಕೇಳುತ್ತೆ. ಮೊಬೈಲ್ ನಂಬರನ್ನು ಮತ್ತೊಮ್ಮೆ ಮೆನ್ಷನ್ ಮಾಡಿ ರೀಸೆಂಡ್ ಮೇಲೆ ಕ್ಲಿಕ್ ಮಾಡಿ. ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನಿಮಗೆ OTP ಬರೋದಿಲ್ಲ. ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ರೀಸೆಂಡ್ ಕ್ಲಿಕ್ ಮಾಡ್ಕೊಳ್ಳಿ. 1 ಅಥವಾ 2 ಬಾರಿ ರೀಸೆಂಡ್ ಮಾಡಿದ್ರೆ ನಿಮಗೆ OTP ಬರುತ್ತೆ. OTPನ ಮೆನ್ಷನ್ ಮಾಡ್ಕೊಳ್ಳಿ, ವ್ಯಾಲಿಡೇಟ್ ಮಾಡಿ. ವ್ಯಾಲಿಡೇಟ್ ಮಾಡಿದ್ರೆ ಈ ರೀತಿಯಾದ ಸಕ್ಸಸ್ ಮೆಸೇಜ್ ಬರುತ್ತೆ. ಅವಾಗ ಮತ್ತೊಮ್ಮೆ ನೀವು ಬ್ಯಾಕ್ ಸೈಡ್ಗೆ ಹೋಗಿ ಅಪ್ಲಿಕೇಶನ್ನ ಲಾಗಿನ್ ಮಾಡಿ BMTC ಬಸ್ ಪಾಸನ್ನು ಅಪ್ಲೈ ಮಾಡ್ಬೋದಾಗಿರ್ತದೆ. ಬಟ್ ಸರ್ವರ್ ಪ್ರಾಬ್ಲಮ್ ತುಂಬ ಇರುತ್ತೆ. OTP ಬರಲಿಲ್ಲ ಅಂದರೆ 3 ಬಾರಿ OTPನ ಸೆಂಡ್ ಮಾಡ್ಕೊಬೋದು, ಇಲ್ಲ 2 ಬಾರಿ ಸೆಂಡ್ ಮಾಡ್ಕೊಬೋದು. ಆಗಲಿಲ್ಲ ಅಂದರೆ ಒಂದು 10 ರಿಂದ 15 ನಿಮಿಷಗಳ ನಂತರ ಪ್ರಯತ್ನ ಪಡಿ, ಆಗುತ್ತೆ. ಹಾಗೆ ಫರ್ಗಾಟ್ ಪಾಸ್ವರ್ಡ್, ಯಾರೆಲ್ಲ ಆಲ್ರೆಡಿ ರಿಜಿಸ್ಟರ್ ಆಗಿರ್ತೀರಾ, ಅವ್ರಿಗೆ ಪಾಸ್ವರ್ಡ್ ಬರ್ತಾ ಇಲ್ಲ, OTP ಬರ್ತಾ ಇಲ್ಲ ಅನ್ನೋರಾದರೆ ಫರ್ಗಾಟ್ ಪಾಸ್ವರ್ಡ್ ಸೇಮ್ ಆಪ್ಷನ್ಸ್ಗೆ ಬಂದು ಇಲ್ಲಿ ಫರ್ಗಾಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ಫರ್ಗಾಟ್ ಪಾಸ್ವರ್ಡ್ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸಿರ್ಬೋದು, ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ತಾವು ಇಮೇಲ್ ಐ ಡಿಯನ್ನು ಹಾಕಿದ್ದಲ್ಲಿ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಕ್ಯಾಪ್ಚರ್ ಐ ಡಿನ ಹಾಕಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಮತ್ತೊಮ್ಮೆ ಈ ರೀತಿಯಾದ ಮೆಸೇಜ್ ಬರುತ್ತೆ. ಈ ಲಿಂಕು ನಿಮ್ಮ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ಗೆ ಬರುತ್ತೆ. 24 hours ಒಳಗಡೆ ನೀವು ಪಾಸ್ವರ್ಡನ್ನು ಚೇಂಜ್ ಮಾಡ್ಕೊಬೇಕಾಗತ್ತೆ, ಇಲ್ಲ ಲಿಂಕ್ ಎಕ್ಸ್ಪೈರ್ ಆಗುತ್ತೆ. ಇಷ್ಟೆಲ್ಲ ಮಾಡಿಕೊಂಡು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ಮತ್ತೆ ಮೇನ್ ಪೇಜ್ಗೆ ಹೋಗಿ ಲಾಗಿನ್ ಮಾಡಿಕೊಂಡು ಅರ್ಜಿನ ಸಲ್ಲಿಸ್ಬೋದು. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗುತ್ತೆ ಅಂದ್ಕೊತೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೀವೊಂದು ಸಬ್ಸ್ಕ್ರೈಬ್ ಆಗೋದ್ರಿಂದ ನಾವು ಮಾಡುವಂಥ ಎಲ್ಲ ವಿಡಿಯೋಗಳಿಗೂ ನಮಗೂ ಪ್ರೋತ್ಸಾಹ ಸಿಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.